ಮತ್ತಾಯನು ಬರೆದಂಥ ಸುವಾರ್ತೆ 2ನೇ ಅಧ್ಯಾಯ 2ನೆಯ ವಾಕ್ಯ. ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ಅಂದರು. ಈ ವಾಕ್ಯದಲ್ಲಿ ಯೇಸುಕ್ರಿಸ್ತನ ಜನನವನ್ನ ನೋಡುವುದಕ್ಕಾಗಿ ಬಂದಂತ ಜೋಯಿಷ್ಯರ ಕುರಿತಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನ ವಿವರಿಸಲಾಗಿದೆ. ನೋಡುವಂತ ಸಮಯದಲ್ಲಿ ಮೂಡಣ ದೇಶದ ಈ ಜೋಯಿಷ್ಯರು ಯೆರೂಸಲೇಮಿಗೆ ಬಂದು ಅಲ್ಲಿನ ಅರಮನೆಗೆ ಹೋಗಿ ಯಹೂದರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ, ಆತನನ್ನು ಸೂಚಿಸುವಂತ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಅಂದ್ರೆ ನೋಡುವಂತ ಸಮಯದಲ್ಲಿ ಯಹೂದ್ಯರ ಅರಸನು ಹುಟ್ಟಿದ್ದಾನೆಂದರೆ ಅವನು ಅರಮನೆಯಲ್ಲಿ ತಾನೇ ಹುಟ್ಟಿರಬೇಕೆಂಬುದಾಗಿ ಆ ನಕ್ಷತ್ರವನ್ನ ನೋಡಿದ ಕೂಡಲೇ ಅವರು ಅರಮನೆಗೆ ಆತನನ್ನ ಹುಡುಕಿ ಬಂದರು. ಆದರೆ ಆತನು ಅಲ್ಲಿ ಇಲ್ಲ ಎಂಬುದನ್ನ ತಿಳಿದ ಮೇಲೆ ಅವರು ಪ್ರವಾದಿಯ ವಾಕ್ಯವನ್ನ ಕೇಳಿ ಅದಕ್ಕನುಗುಣವಾಗಿ ಬೆತ್ಲೆಹೇಮಿಗೆ ಹೋಗುವಾಗ ಅವರು ಕಂಡಂತ ಅದೇ ನಕ್ಷತ್ರವು ಅವರನ್ನ ದಾರಿ ನಡೆಸಿತು. ಯೇಸುಕ್ರಿಸ್ತನಿದ್ದಂತ ಸ್ಥಳದಲ್ಲಿ ಬಂದು ಅದು ನಿಂತಿತು ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ. ಅಂದ್ರೆ ಯೇಸುಕ್ರಿಸ್ತನ ಜನನದ ಕುರಿತಾಗಿ ಸೂಚನೆಯನ್ನು ಕೊಡುವಂತ ಒಂದು ನಕ್ಷತ್ರವನ್ನ ಅವರು ಕಂಡರು. ಆದರೆ ಸ್ವಂತ ಆಲೋಚನೆಗಳ ಪ್ರಕಾರವಾಗಿ ಅದು ಸೂಚಿಸಿದ್ದನ್ನ ಹುಡುಕುವಾಗ ಅವರಿಂದ ಯೇಸುಕ್ರಿಸ್ತನನ್ನ ಹುಡುಕುವುದಕ್ಕೆ ಸಾಧ್ಯವಾಗದೆ ಹೋಯಿತು. ಆದರೆ ಯಾವಾಗ ದೇವರ ವಾಕ್ಯವನ್ನು ಅರಿತು ಅದರ ಪ್ರಕಾರವಾಗಿ ಆತನನ್ನ ಹುಡುಕುವುದಕ್ಕೆ ಹೋದರೋ ಆಗ ಅವರಿಗೆ ಸೂಚನೆಯಾಗಿ ತೋರ್ಪಟ್ಟಂತ ನಕ್ಷತ್ರವೇ ಅವರನ್ನ ಮುನ್ನಡೆಸುವಂತೆ ಯೇಸುಕ್ರಿಸ್ತನಿದಂತ ಸ್ಥಳಕ್ಕೆ ಅವರನ್ನ ಕರೆತರುವಂತೆ ಕಾರ್ಯಗಳನ್ನ ಮಾಡಿತು. ಇದೇ ಪ್ರಕಾರವಾಗಿ ನಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತಗಳಲ್ಲಿ ಕೂಡ ದೇವರು ನಮಗೆ ಕೆಲವೊಂದು ಸೂಚನೆಗಳನ್ನ ಕೊಡುವಾಗ ತನ್ನ ಆಶೀರ್ವಾದ ಕುರಿತಾಗಿ ನಮಗಾಗಿಟ್ಟಿರುವಂತ ತನ್ನ ಮೇಲುಗಳ ಕುರಿತಾಗಿ ತನ್ನ ವಾಗ್ದಾನಗಳ ವಿಷಯವಾಗಿ ತನ್ನ ಉದ್ದೇಶಗಳ ವಿಷಯವಾಗಿ ನಮಗೆ ಸುಳಿವುಗಳನ್ನ ಕೊಡುವಾಗ ಅಯ್ಯೋ ಇದನ್ನ ನಾನೇ ಮಾಡಿಬಿಡುತ್ತೇನೆ, ಹೀಗೆ ಮಾಡಿದರೆ ಆಗುತ್ತದೆ, ಹಾಗೆ ಮಾಡಿದರೆ ಆಗುತ್ತದೆ ಎಂಬುದಾಗಿ ಅಂದುಕೊಂಡು ಪ್ರಯತ್ನಿಸುವುದಾದರೆ ನಾವು 100% ಅದನ್ನ ಕಳೆದುಕೊಳ್ಳುತ್ತೇವೆ. ಎಂದಿಗೂ ಕೂಡ ನಾವು ಅದನ್ನ ಹುಡುಕುವುದಕ್ಕಾಗಲಿ ಅದನ್ನ ಹೊಂದುವುದಕ್ಕಾಗಲಿ ಸಾಧ್ಯವಾಗುವುದೇ ಇಲ್ಲ. ಅದರ ನಂತರ ದೇವರು ಹೇಳಿದರು ಮಾಡಲೇ ಇಲ್ಲ ಎಂಬುದಾಗಿ ಆತನ ಕುರಿತಾಗಿ ಅವಹೇಳನದ ಮಾತುಗಳನ್ನ ಆಡುವಂತೆ ಜೀವಿತವು ಬದಲಾಗಿ ಬಿಡುತ್ತದೆ. ಆದರೆ ದೇವರೊಂದು ಮಾತನ್ನ ಹೇಳಿದ ಮೇಲೆ ದೇವರ ಕೆಲವೊಂದು ಸೂಚನೆಗಳನ್ನ ಕೊಟ್ಟ ಮೇಲೆ ವಾಕ್ಯವನ್ನ ಓದಿ ವಾಕ್ಯದಲ್ಲಿರುವಂತ ಮಾರ್ಗವನ್ನ ಅರಿತು ದೇವರಾತ್ಮನ ಒಂದು ತಿಳುವಳಿಕೆಯಿಂದ ನಮ್ಮ ಜೀವಿತವನ್ನ ನಡೆಸುವುದಾದರೆ ದೇವರು ಕೊಟ್ಟಂತ ಸೂಚನೆಯು ನಮ್ಮನ್ನ ಮಾರ್ಗದಲ್ಲಿ ಮುನ್ನಡೆಸುತ್ತದೆ. ದೇವರ ವಾಕ್ಯಾನುಸಾರವಾಗಿ ಆತನು ಕೊಡುವಂತ ಸೂಚನೆಗಳಿಗೆ ಅನುಗುಣವಾಗಿ ನಾವು ತಲುಪಬೇಕಾಗಿರುವಂತಹ ಸ್ಥಳವನ್ನ ತಲುಪಬಹುದು, ಹೊಂದಬೇಕಾದನ್ನ ಹೊಂದಬಹುದು. ಜೀವಿತದಲ್ಲಿ ಪರಿಪೂರ್ಣತೆ ಉಂಟಾಗದು ದೇವರ ನಾಮವನ್ನ ಘನಪಡಿಸುವುದಕ್ಕೆ ಕಾರಣವಾಗುತ್ತದೆ. ಆದ್ದರಿಂದ ಈ ದಿವಸಗಳಲ್ಲಿ ದೇವರು ನಿಮಗೆ ನುಡಿದಿರುವಂತಹ ಯಾವುದೇ ವಾಗ್ದಾನಗಳಿರಲಿ, ಯಾವುದೇ ಆಶೀರ್ವಾದಗಳಿರಲಿ, ಅದಕ್ಕೆ ತಕ್ಕಂತ ಸೂಚನೆಗಳನ್ನು ಆತನು ಕೊಡುವಾಗ ವಾಕ್ಯಗಳ ಮೂಲಕವಾಗಿ ಅದರ ಅರಿವನ್ನ ಯಾವ ರೀತಿಯಾಗಿ ಮುಂದೆ ಹೋಗಬೇಕು, ಯಾವ ರೀತಿಯಾಗಿ ನಮ್ಮ ಜೀವಿತ ಇರಬೇಕೆಂಬುದನ್ನ ತಿಳಿದು ಸೂಚನೆಗಳನ್ನು ಕೂಡ ಮನಸ್ಸಿನಲ್ಲಿ ಇಟ್ಟುಕೊಂಡು ಮುಂದೆ ಸಾಗುವುದಾದರೆ ನಿಶ್ಚಯವಂತ ಪರಿಪೂರ್ಣತೆಯನ್ನ ಹೊಂದಬಹುದು. ದೇವರು ಕೊಡುತ್ತೇನೆಂಬುದಾಗಿ ಹೇಳಿದಂತ ಎಲ್ಲವನ್ನು ಕೂಡ ಕೊಡುತ್ತಾರೆ. ತಕ್ಕ ಸಮಯದಲ್ಲಿ ದೇವರ ನಾಮವು ಮಹಿಮೆಗೊಳ್ಳುತ್ತದೆ ಎಂಬುದನ್ನ ತಿಳಿದು ಆತನ ನಡೆಸುವಿಕೆಗೆ, ಆತನ ಸೂಚನೆಗೆ, ಆತನ ವಾಕ್ಯಗಳಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ಪರಿಶುದ್ಧಾತ್ಮನ ನಿಯಂತ್ರಣದಲ್ಲಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ಯಹೂದ್ಯರ ಅರಸನನ್ನು ಸೂಚಿಸುವಂತ ನಕ್ಷತ್ರವನ್ನ ಕಂಡು ನೇರವಾಗಿ ಅರಮನೆಗೆ ಹುಡುಕಿಕೊಂಡು ಬಂದರು. ಆದರೆ ಅರಸನು ಅಲ್ಲಿ ಇರಲಿಲ್ಲ. ಆದರೆ ವಾಕ್ಯವನ್ನ ಅವರು ಅರಿತು ಅದಕ್ಕನುಗುಣವಾಗಿ ತಮ್ಮ ಪ್ರಯಾಣವನ್ನ ಮುಂದುವರಿಸಿದಾಗ ಅವರಿಗೆ ಸೂಚನೆಯಾಗಿ ಕಾಣಿಸಿಕೊಂಡಂತಹ ನಕ್ಷತ್ರವೇ ಅವರನ್ನ ಮುನ್ನಡೆಸಿದ ಪ್ರಕಾರವಾಗಿ ದಿವಸಗಳಲ್ಲಿ ಕರ್ತನೆ ನಿನ್ನ ಮಕ್ಕಳನ್ನ ಅಪ್ಪ ನೀನು ಮುನ್ನಡೆಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ಅಪ್ಪ ಸ್ತೋತ್ರರಾಜ, ಎಲ್ಲಿ ಹೋಗಬೇಕು, ಯಾವ ರೀತಿ ಕಾರ್ಯಗಳನ್ನು ಮಾಡಬೇಕು, ನಿನ್ನ ವಾಗ್ದಾನಗಳು ಹೇಗೆ ನೆರವೇರುತ್ತವೆ ಎಂಬುದಾಗಿ ಯೋಚಿಸುತ್ತಾ ಅಪ್ಪ ದಿವಸಗಳಲ್ಲಿ ನಿರೀಕ್ಷಿಸ್ತಾ ಇರುವಂತಹ ಪ್ರತಿಯೊಬ್ಬೊಬ್ಬರಿಗೂ ಕೂಡ ಅದಕ್ಕನುಗುಣವಂತ ಸೂಚನೆಗಳು ತೋರಿ ಬರಲಿ. ಅದನ್ನ ಅಪ್ಪ ಹಿಂಬಾಲಿಸುವುದಕ್ಕೆ ವಾಕ್ಯದಪ್ಪ ತಿಳುವಳಿಕೆ ಅವರಲ್ಲಿ ಹುಟ್ಟಲಿ ಕರ್ತನೆ. ಪರಿಶುದ್ಧಾತ್ಮನ ಜ್ಞಾನವನ್ನ, ನಿಯಂತ್ರಣವನ್ನ, ಅವನದಪ್ಪ ನಡೆಸುವಿಕೆಯನ್ನು ಒಬ್ಬೊಬ್ಬರಿಗೂ ಅನುಗ್ರಹಿಸಬೇಕಾಗಿ ಬೇಡುತ್ತಾ
ಬೇಡುತ್ತಾ ಇದ್ದಾನೆ. ಆತ್ಮನ ತಿಳುವಳಿಕೆಯಲ್ಲಿ, ವಾಕ್ಯದ ಜ್ಞಾನದಲ್ಲಿ ಕರ್ತನೆ ಸೂಚನೆಗಳನ್ನು ಗ್ರಹಿಸುತ್ತಾ ಮುಂದೆ ಸಾಗಿ ಹೊಂದಬೇಕಾಗಿರುವುದನ್ನು ಹೊಂದುವುದಕ್ಕೂ, ನೆರವೇರಿಸಬೇಕಾದನ್ನು ನೆರವೇರಿಸುವುದಕ್ಕೂ ವಿಶೇಷವಾದಂಥ ಬಲವನ್ನ, ಕೃಪೆಯನ್ನು ನಿನ್ನ ಮಕ್ಕಳು ಒಬ್ಬೊಬ್ಬರಿಗೂ ನೀನು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ಯೇಸುವಿನ ನಾಮದಲ್ಲಿ ಗೊಂದಲಗಳು ನೀಗಿ ಹೋಗಲಿ, ಸೂಚನೆಗಳನ್ನು ಸ್ಪಷ್ಟವಾಗಿ ನೋಡುವಂತೆ ಕಣ್ಣುಗಳು ತೆರೆಯಲ್ಪಡಲಿ. ಯೇಸುವಿನ ನಾಮದಲ್ಲಿ ಮೊಬ್ಬಾಗಿ ಮಾಡುವಂತಹ ಸೈತಾನನ ಕುತಂತ್ರಗಳು ತೊಲಗಲಿ, ಅವನ ಗೊಂದಲ ಹುಟ್ಟಿಸುವಂತ ಕಾರ್ಯಗಳು ನೀಗಿ ಹೋಗಲಿ. ಈ ಸಮಯದಲ್ಲೇ ಸ್ಪಷ್ಟವಾಗಿ ನೋಡಿ, ವಾಕ್ಯಗಳ ಮೂಲಕವಾಗಿ ಸ್ಪಷ್ಟವಾಗಿ ಅರಿತು ಹೊಂದಬೇಕಾದನ್ನ ಹೊಂದುವಂತೆ ಜೀವಿತಗಳನ್ನು ಆಶೀರ್ವದಿಸಿ ಘನಪಡಿಸು ಕರ್ತನೆ. ನೀನು ಅರ್ಥವಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಾನ ಮಹಿಮೆಯೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್, ಆಮೇನ್.